ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸರ್ಕಾರ ನಿಷೇಧದ ನಡುವೆ ಅಕ್ರಮ ಫಿಲ್ಟರ್ ಮರಳು ಸಾಗಾಣಿಕೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ತಂಡ ಶುಕ್ರವಾರ ರಾತ್ರಿ ದಾಳಿ, ಲಾರಿ ವಶಕ್ಕೆ. ಬೆದರಿಕೆ ಹಾಕಿದ ಅಕ್ರಮ ಮರಳು ಮಾಫಿಯಾ ಗ್ಯಾಂಗ್. ಬೆಳಗ್ಗೆ ಉಪವಿಭಾಗಾಧಿಕಾರಿಗಳ ನೇತೃತ್ವ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ರಾಜ್ಯ ಸರ್ಕಾರದಿಂದ ಮರಳು ಸಾಗಾಣಿಕೆ ನಿಷೇಧದ ಆಜ್ಞೆ ಜಾರಿಯಲ್ಲಿದ್ದರೂ ಸಹ ಅಕ್ರಮವಾಗಿ ಫಿಲ್ಟರ್ ಮರಳು ಸಾಗಾಣಿಕೆಯಾಗುತ್ತಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಶುಕ್ರವಾರ ರಾತ್ರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ 15 ಮಂದಿ ತಂಡ ದಾಳಿ ನಡೆಸಿ ಒಂದು ಲಾರಿಯನ್ನು ವಶಕ್ಕೆ ಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋನಾಪುರ ಕೆರೆಯಲ್ಲಿ ನಡೆಯುತ್ತಿದ್ದ ಅಕ್ರಮ ಫಿಲ್ಟರ್ ಮರಳು ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಒಂದು ಲಾರಿ ಕತ್ತಲಿನಲ್ಲಿ ಪರಾರಿಯಾಗಿದ್ದು ಮತ್ತೊಂದು ಲಾರಿ ಸಿಕ್ಕಿಹಾಕಿಕೊಂಡಿದೆ. ಅದನ್ನು ವಶಕ್ಕೆ ಪಡೆದುಕೊಳ್ಳಲು ಮುಂದಾದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ತಂಡಕ್ಕೆ ಫಿಲ್ಟರ್ ಮರಳು ತಯಾರಿಕೆಯ ಗ್ಯಾಂಗ್ ಪ್ರಾಣ ಬೆದರಿಕೆ ಹಾಕಿದ್ದರೂ ಸಹ ಅಧಿಕಾರಿಗಳು ಲೆಕ್ಕಿಸದೆ ಲಾರಿಯನ್ನು ವಶಕ್ಕೆ ಪಡೆದುಕೊಂಡು ಬಟ್ಲಹಳ್ಳಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಅಕ್ರಮ ಫಿಲ್ಟರ್ ಮರಳು ಮಾಫಿಯಾ ಗ್ಯಾಂಗ್ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋನಾಪುರ ಕೆರೆ, ದಿಮ್ಮಿಂದಹಳ್ಳಿ ಕೆರೆ, ಕಾನಗಮಾಕ್ಲಹಳ್ಳಿ ಕೆರೆ ಸೇರಿದಂತೆ ಕರಾಬು ಮತ್ತು ಇತರೆ ಜಮೀನುಗಳಲ್ಲಿ ಸಹ ಮರಳು ತಯಾರಿಸುತ್ತಿದೆ ಎನ್ನಲಾಗಿದೆ. ಇದಕ್ಕೆ ಸ್ಥಳೀಯ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಕೃಪಾ ಕಟಾಕ್ಷದಿಂದಲೇ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರಿನ ಮೇಲೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿಗಳ ತಂಡ ಇಂದು ಕೋನಾಪುರ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಬಟ್ಲಹಳ್ಳಿ ಪೊಲೀಸರಿಗೆ ಎಚ್ಚರಿಕೆ ನೀಡಿ ಮರಳು ಮಾಫಿಯಾ ಮುಂದುವರೆದರೆ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಿ ಜಿಲ್ಲಾಧಿಕಾರಿಗಳಿಗೂ ದೂರು ಸಲ್ಲಿಸುವುದಾಗಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಶಿವಸ್ವಾಮಿ ಎಚ್ಚರಿಕೆ ನೀಡಿದ್ದಲ್ಲದೆ ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಸಹ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಂತರ ಕೆರೆಯಲ್ಲಿ ಅಕ್ರಮ ಫಿಲ್ಟರ್ ಮರಳಿಗಾಗಿ ತೆರೆದಿರುವ ಸ್ಥಳವನ್ನು, ಗುಂಡಿಗಳನ್ನು ಅಧಿಕಾರಿಗಳು ಜೆಸಿಬಿ ಮೂಲಕ ಮುಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರೀ ಪ್ರಮಾಣದಲ್ಲಿ ಮರಳನ್ನು ತೆಗೆದು ಸಾಗಿಸಿದ ಪರಿಣಾಮ ಈಗಾಗಲೇ ಈ ವ್ಯಾಪ್ತಿಯ ಎಲ್ಲ ಕೊಳವೆ ಬಾವಿಗಳಲ್ಲಿ ನೀರು ಬತ್ತು ಹೋಗಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಅದಲ್ಲದೆ ಅಗತ್ಯಕ್ಕಿಂತ 2 ಪಟ್ಟು ಟನ್ ಸಾಮರ್ಥ್ಯದ ಮರಳನ್ನು ಲಾರಿಗಳಲ್ಲಿ ಸಾಗಿಸುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ರಸ್ತೆಗಳು, ಜಿಲ್ಲಾ ಮುಖ್ಯ ರಸ್ತೆಗಳು ಹಾಗೂ ರಾಜ್ಯ ಹೆದ್ದಾರಿ ರಸ್ತೆಗಳು ಹದಗೆಟ್ಟು ವಾಹನಗಳು ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದರೂ ಅಕ್ರಮ ಮರಳು ಲಾರಿಗೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಸಂಪೂರ್ಣ ಬೆಂಬಲ ನೀಡುತ್ತಿರುವ ಬಗ್ಗೆ ವ್ಯಾಪಕ ಟೀಕೆಗೆ ಒಳಗಾಗಿದೆ. ಉಪವಿಭಾಗಾಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಇಲ್ಲಿನ ಪ್ರಭಾರಿ ತಹಶೀಲ್ದಾರ್ ಶಿರೀನ್ ತಾಜ್ ಸೇರಿದಂತೆ ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಸೇರಿದಂತೆ ಹಲವಾರು ಕಂದಾಯ ಅಧಿಕಾರಿಗಳು ಹಾಜರಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಇಷ್ಟೆಲ್ಲ ಅವ್ರು ಮಾಡ್ತಾ ಇದ್ರು ಸುಮ್ಮನೆ ನೋಡ್ಕೊಂಡಿದ್ದೀರಾ? ಏನು ಗೊತ್ತಿರಲಿಲ್ಲ. ಯಾವ ಸರ್ ಅಂತ ಬರೀ ಸರ್ ಇದು ಕೆರೆ ಅಲ್ಲ ಸರ್, ಯಾಕೆ ಅರ್ಜಿ ಆಗಿಲ್ಲ? ನೆಕ್ಸ್ಟ್ ಮಾಡ್ಬೇಕಾದ್ರೆ ರಾಜಪ್ಪ ಕಡೆ ಬನ್ನಿ. ಇಷ್ಟೆಲ್ಲ ಅವ್ರು ಮಾಡ್ತಾ ಇದ್ರು ಸುಮ್ಮನೆ ನೋಡ್ಕೊಂಡಿದ್ದೀರಾ? ಏನು ಗೊತ್ತಿರಲಿಲ್ಲ. ಯಾವ ಸರ್ ಅಂತ ಬರೀ ಸರ್ ಇದು ಕೆರೆ ಅಲ್ಲ ಸರ್, ಕೆರೆ ಯಾಕೆ ಅರ್ಜಿ ಆಗಿಲ್ಲ? ನೆಕ್ಸ್ಟ್ ಮಾಡ್ಬೇಕಾದ್ರೆ ರಾಜಪ್ಪ ಕಡೆ ಬನ್ನಿ. ಹೇಳ್ತಾ ವಿಫಲ ಆಗಿಲ್ಲ. ಇಲ್ಲಿ ಏನಾಗಿದೆ, ನಮ್ಮದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ನಾವು ಸಂಪೂರ್ಣವಾಗಿ ಮರಳುಗಾರಿಕೆಯನ್ನು ನಿಷೇಧ ಮಾಡಿದ್ದೀವಿ. ಆದರೂ ಕೂಡ ಕೆಲವರು ಅಕ್ರಮವಾಗಿ ಹಿಡುವಳಿ ಜಮೀನುಗಳಲ್ಲಿ ಮತ್ತು ಸರ್ಕಾರಿ ಖರಾಬ್ ಜಮೀನುಗಳಲ್ಲಿ ಫಿಲ್ಟರ್ ಮರಳು ದಂಧೆಯನ್ನು ಮಾಡ್ತಾ ಇರೋದು ನಮಗೆ ಸಾರ್ವಜನಿಕರಿಂದ ದೂರು ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವಿವತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಲಾಖೆ ಅಧಿಕಾರಿಗಳು, ನಮ್ಮ ತಾಲೂಕಿನ ತಹಶೀಲ್ದಾರು ಮತ್ತು ನಾನು ಎಲ್ಲರೂ ಕೂಡ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗಿ
ಇದು ಮುಂಗಾನಹಳ್ಳಿ ಹೋಬಳಿ ಕೋನಾಪುರ ಗ್ರಾಮದ ಸರ್ವೆ ನಂಬರ್ 52ರದ ಒಂದು ಖರಾಬ್ ಜಮೀನು ಏನಿದೆ ಮತ್ತು ಕೆಲವು ಹಿಡುವಳಿ ಜಮೀನಿನ ಪಾಟ್ಗಳಲ್ಲೂ ಕೂಡ ಅವರು ಅಕ್ರಮವಾಗಿ ಮಣ್ಣನ್ನು ಬಳಸ್ಕೊಂಡು ಫಿಲ್ಟರ್ ಮರಳನ್ನು ಮಾಡುವಂಥದ್ದು ಕಂಡುಬಂದಿದೆ. ಹಾಗಾಗಿ ನಾವು ದಿಢೀರ್ ದಾಳಿ ಮಾಡಿ ಅದನ್ನು ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡುವಂಥದ್ದು ಮತ್ತು ಏನು ಮರಳನ್ನು ತಯಾರು ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ವಶಕ್ಕೆ ತಗೊಂಡು ಆ ಭೂ ಮಾಲೀಕರು ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ನಾವು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲಿಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ. ಸರ್, ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ ಈ ಥರ ಅಕ್ರಮ ದಂಧೆ ನಡೀತಿದ್ರು, ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸ್ ಠಾಣೆ ಸಂಬಂಧಪಟ್ಟಿದ್ರು ಹತ್ರದಲ್ಲಿದ್ದರೂ ಕೂಡ ಅವ್ರ ಗಮನಕ್ಕೆ ಈಗ ನಾನು ತಂದಿದ್ದೀನಿ ಹೇಳಿದ್ದಾರೆ. ಬಟ್ ಈ ಸಮಸ್ಯೆ ಏನಾಗಿದೆ, ಇಲ್ಲಿ ಈ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಒಬ್ಬ ಕಾಯಂ ಸಬ್ ಇನ್ಸ್ಪೆಕ್ಟ್ರು ಇಲ್ಲ, ವೇಕೆಂಟ್ ಇರೋದ್ರಿಂದ ಇರೋ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಒಟ್ಟಿನಿಟ್ಟಾಗಿ ನೀವು ಇದನ್ನು ಜಾರಿ ಮಾಡಬೇಕು ಮತ್ತು ಅಕ್ರಮವಾಗಿ ಫಿಲ್ಟರ್ ಮಾಡೋ ದಂಧೆ ಮಾಡಿ ನಿಮ್ಮನ್ನೇ ನೇರ ಹೊಣೆಗಾರರಾಗಿ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡ್ತೀನಿ ಅಂತ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಮಾಡ್ತೀವಿ. ಸರ್, ರಾತ್ರಿ ಅಧಿಕಾರಿಗಳು ಬಂದು ಕಾರ್ಯಾಚರಣೆ ಮಾಡಿದಾಗ ಈ ಮರಳು ದಂಧೆಕೋರು ಅವ್ರಿಗೆ ಅಡ್ಡ ಹಾಕೊಂಡು ಬೆದರಿಕೆ ಹಾಕಿದ್ದಾರೆ, ಏನು ಕ್ರಮ ಕೈಗೊಳ್ತೀರಿ? ಅವ್ರ ಮೇಲೂ ಕೂಡ ಏನು ಆ ಥರದ್ದಿದೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಖಂಡಿತ ಅವ್ರ ಮೇಲೆ ಕೂಡ IPC 223 ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋಕ್ಕೆ ಅವಕಾಶ ಇದೆ, ಅವ್ರ ಮೇಲೆ ದಾಖಲು ಮಾಡ್ತೀವಿ.